ಧರ್ಮಸ್ಥಳದ ಪರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಏನಾಗ್ತಾ ಇದೆ, ಏನು ಅವ್ರು ಕೆಟ್ಟ ಹೆಸರು ತೊಗೊಂಬರಕ್ಕೆ ಕುಂತಾರ ಏನು ಅಂತ ಸರ್? ಅದೇನು ಬರಬಾರ್ದಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ಅದೇನು ಕೆಟ್ಟ ಬರಬಾರ್ದಂತ ಸುಳ್ಳ ಪೇಕ್ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹಿರಿಯ ನಾಗರಿಕ ವಿಕಲಚೇತನಿಗೆ ಪ್ರತಿಯೊಬ್ಬರಿಗೆ ಮುಟ್ಸಾಕತ್ತಾರೆ ಸರ್. ಆಮೇಲೆ ಸರ್ಕಾರ ಸೌಲಭ್ಯ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ, ಆದ್ರೆ ಆ ಸೌಲಭ್ಯ ನಾವು ಮನೆ ಬಾಗಿಲೇ ಮುಟ್ತಾ ಇದ್ದಾರೆ ರೀ. ಅದೊಂದು ನಿಮ್ಮ ಆಮೇಲೆ ಮಾಸಾಸನ ಆಗಿರ್ಬೋದು, ಕಿಟ್ ಆಗಿರ್ಬೋದು, ಆಮೇಲೆ ಫುಡ್ ಕಿಟ್ ಆಗಿರ್ಬೋದು, ಮತ್ತು ಕಲರ್ ಚಿಪ್ ಕೊಡ್ತಾ ಇದ್ದಾರೆ. ಮತ್ತೀಗ ವಾತ್ಸಲ್ಯ ಯೋಜನೆ ಅಂತಂದು ಮನೆಗಳು ಮಾಡಿಕೊಡ್ತಾ ಇದ್ದಾರೆ. ಹಾಂ, ಪ್ರತಿಯೊಬ್ಬರಿಗೆ ಆಸಕ್ತರಿಗೆ, ಆಮೇಲೆ ವಿದ್ಯಾರ್ಥಿ ವೇತನ, ಕೆರೆಗೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ನಾವು ಸಪೋರ್ಟ ನಿಲ್ತೀವಿ ನಮ್ಮ ಗುರುಗಳಿಗೆ. ಎಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಏನು ಸರ್, ಏನು ಸರ್, ಏನೋ ಒಂದು ಕೆಟ್ಟ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ಕಾರ ಮಾಡ್ತಾ ಇರೋ ಕೆಲಸ ನಮ್ಮ ಬುದ್ಧಿಗಳು ಮಾಡ್ತಾ ಇದ್ದಾರಲ್ರಿ, ಅದ್ರ ಸಂಬಂಧ ಕೆಟ್ಟಾಗುತ್ತದೆ. ಹಾಂ ಸರ್, ಅಲ್ರಿ, ಹ್ಞೂ ರೀ. ಅಲ್ಲ ಸರ್, ಮತ್ತೆ ಇದು ಸುಳ್ಳು ಅಂತ ಆಗುತ್ತಲ್ಲ ಸರ್, ಸಿಗ್ಬೇಕಾಗಿತ್ತಲ್ಲ ಸರ್, ಯಾಕೆ ಸಿಗ್ತಾಯಿಲ್ಲ ಸರ್? ಸತ್ಯ ಐತೆ ಸರ್, ಆ ದೇವರಲ್ಲೇ ನಮ್ಮ ಸತ್ಯ ಐತೆ ಸರ್. ಹ್ಞೂ ಸರ್, ಕೆಟ್ಟ ಸರ್. ನನಗೆ ಮುಸ್ಲಿಮ್ ಹಿಂದಿ ಇದೆಲ್ಲ ಪ್ರತಿಯೊಬ್ಬರು ಸರ್ವ ಜನ ಸುಖಿನಪ್ಪ ಅಂತ ಸರ್. ಪ್ರತಿಯೊಬ್ಬರು ನಾವು ಮುಸ್ಲಿಮ್ ಹಿಂದೂ ಅಂತ ನಾ ಹೇಳ್ತಾ ಇಲ್ಲ, ಸರ್ವ ಜನ ಸುಖನಪ್ಪ ಅಂತಾರೆ. ನಮ್ಮ ಬುದ್ಧಿಯವ್ರು ನಮ್ಗೆ ಆ ಥರ ಹೇಳ್ತಾರೆ ಸರ್. ಎಲ್ಲರಿಗೆ ಕೊಡ್ತಾ ಇದ್ದಾರೆ, ಜಾತಿ ಭೇದ ಏನು ನೋಡ ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೆ ಮುಟ್ತಾ ಇದ್ದೀವಿ ಸರ್. ಇವತ್ತು ನಾವು ಗೌರ್ಮೆಂಟಿಗೆ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಬಾಗಿಲಿಗೆ, ಆದರೂ ನಮ್ಮ ಮನೆ ಬಾಗಿಲಿಗೆ ಪ್ರತಿಯೊಬ್ಬರು ಯಾರು ಬೆಡ್ ಮೇಲೆ ಅದಾರ, ಯಾರು ವೀಲ್ಚೇರ್ ಮೇಲೆ ಅದಾರ, ಅವ್ರು ಮನೆಗೆ ಹುಡುಕಾಡಿ ಸೌಲಭ್ಯ ಕೊಡ್ತಾ ಇದ್ದಾರೆ ಸರ್. ಅದು ಇಂಪಾರ್ಟೆಂಟ್ ಸರ್. ಯಾವ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಸರ್? ಅವ್ರು ಮಾಡ್ತಾ ಇದ್ದಾರೆ ಇವತ್ತು. ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್ ಶಿಕ್ಷೆ. ಅಪಪ್ರಚಾರ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಸರ್, ಖಂಡಿತ ಆಗುತ್ತೆ ರೀ.